ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಕ್ತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ವಾಕಿಂಗ್ ಲಾಗ್ ಆಗಿರುತ್ತೆ. ಸೊ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಹೀಗೆ ನಾನು ಧೃತಿ ಹಾಗೆ ಅಜ್ಜಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಫುಲ್ಲು ಬಿಸಿಲು ಸಿಕ್ಕಾಬಟ್ಟೆ. ಸೊ 1.5 ಕಿಲೋಮೀಟರ್ ಏನೋ ಇದೆ ದೇವಸ್ಥಾನ, ಶಿವ ದೇವಸ್ಥಾನ. ಸೊ ಬನ್ನಿ ತೋರಿಸ್ತೀನಿ ಇರುತ್ತೆ. ಹೇಗೋ ಧೃತಿ ಸೈಕಲ್ ಇರೋದು ಬಚಾವ್. ಧೃತಿ ಹಾಯ್ ಚಂಪು ಕಿಸಿ. ಸೊ ಓಕೆ ಫ್ರೆಂಡ್ಸ್, ರೀಚ್ ಆದಮೇಲೆ ಸೊ ತೋರಿಸ್ತೀನಿ. ಆಲ್ರೆಡಿ 1 ಕಿಲೋಮೀಟರ್ ನಡ್ಕೊಂಬಂದಿದ್ವಿ. ಸೊ ಇನ್ನೊಂದು 1/2 ಕಿಲೋಮೀಟರ್. ಲೆಟ್ಸ್ ಗೋ. ತಲೆ ಬೇರೆ ಆರಿಲ್ಲ, ಅದಕ್ಕೆ ಗಂಟು ಹಾಕಿದ್ದೀನಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ನಾನು ಜೂನ್ ಮಂತ್ ಅವ್ರು ಜುಲೈ ಮಂತಲ್ಲಿ ಬಂದಿದ್ದೆ. ಆಗ ನಾನು ನಿಮಗೆ ತೋರಿಸಿದ್ದೆ ಫ್ರೆಂಡ್ಸ್. ನೀರೇ ಇರಲಿಲ್ಲ, ಒಂಚೂರು ಎಲ್ಲೋ ಒಂದು ಹತ್ರ ಇರ್ತಾಯಿತ್ತು. ಸೊ ಈಗ ನೋಡ್ಬೋದು ಎಷ್ಟು ಗ್ರೀನರಿ, ಎಷ್ಟು ವಾಟರ್, ಸಖತ್ತಾಗಿದೆ ಪ್ಲೇಸು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೀರಿರೋದು ನೋಡಿ. ಆಗೆಲ್ಲ ಡ್ರೈ ಆಗಿ ಹಸುಗಳು ಬಂದು ಅಲ್ಲಿ ಹುಲ್ಲು ಮೇಯ್ತಾಯಿದ್ವು. ಈ ಕಡೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ ಸೀನು. ನನಗಿಷ್ಟ ಆಯಿತು. ಸೊ ಆ ನೀರು ಕೊಚ್ಕೊಂಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇಲ್ಲೆಲ್ಲ ಕಂಬಿ ಕೂಡ ಕಟ್ಟಿದ್ರು. ಬಟ್ ಅಷ್ಟು ನೀರು ಕಮ್ಮಿ ಆಗೋಗಿತ್ತು. ಬಟ್ ತಿರ್ಗಾ ಬಂದಿದೆ. ಅದು ಖುಷಿಯಾಗಿರೋಂಥ ವಿಷಯ, ಯಾಕಂದರೆ ಹೊಲಗಳಿಗೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಅದಾದಮೇಲೆ ನಾನು ಮತ್ತು ಧೃತಿ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಹಾಗೆ ಫೋಟೋಸ್ ತಗೊಂಡ್ವಿ. ಅಲ್ಲಿಂದ ನಡ್ಕೊಂಬರೋದು ಸಾಕಾಯಿತು. ಬಟ್ ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲ ಸರಿ ಆಯಿತು. ಸೊ ಅಲ್ಲಿ ನೀವು ನೋಡ್ಬೋದು ಫಿಶಿಂಗ್ ಎಗರಾಡ್ತಾ ಇದೆ. ಅಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜಿಗಿತಾ ಇದೆ. ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಏನು ಅಂದರೆ ನಾವು ಅಲ್ಲಿ ಕುತ್ಕೊಂಡಿದ್ವಿ, ಎಷ್ಟು ಸೈಲೆಂಟ್ ಇತ್ತಂದರೆ ಪೀಸ್ಫುಲ್ನೆಸ್ ಇತ್ತು. ಬಟ್ ಟಿಂಗ್ ಟಿಂಗ್ ಅನ್ನೋ ಸೌಂಡ್ ಬರ್ತಾಯಿತ್ತು. ಏನು ಅಂತ ನೋಡಿದೆ ಫಿಶಸ್ಸು. ಸೊ ಅಲ್ಲೇನೋ ಪಾಸಿಟಿವ್ ವೈಬ್ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಫಿಶ್ ಅಂತ ಅಲ್ಲಿ ಹೋಗಿ ಬಂದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಅಲ್ಲಿದ್ದರೆ ಅಲ್ಲೇ ಇರಬೇಕು ಅನ್ನೋ ಭಾವನೆ ಬಂದ್ಬಿಡುತ್ತೆ. ಸೊ ನೀವು ನೋಡ್ಬೋದು ಈಗ ಫಿಶ್ ಹೇಗಿರ್ತು. ನನಗೂ ಅದೇ ಥರ ಎಷ್ಟು ಒಂದು 2 hours ಏನೋ ಇದ್ವಿ ನಾವು ಅಲ್ಲಿ. ನಾನು ನಮ್ಮ ಅಜ್ಜಿ ಮತ್ತು ಧೃತಿ ನಾವು ಹೋಗಬೇಕು ಅಂತ ಅಂದ್ಕೊಂಡೇ ಇಲ್ಲ. ಅದೇ ದೇವ್ರ ದಯ, ದೇವರೇ ನಮ್ಮನ್ನ ಕರೆಸ್ಕೊಂಡ್ರೇನೋ. ಸೊ ಒಂದು 10 ನಿಮಿಷದಲ್ಲಿ ಟಕ 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 ಅಂತ ರೆಡಿಯಾಗಿ ಹೋಗಿದ್ದು. ಸೊ ನಮ್ಮ ಅಜ್ಜಿ ಮಾತ್ರ ಹೋಗ್ಬೇಕಂತ ಅಂದ್ಕೊಂಡಿದ್ರು. ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿ ತಂಗಿ, ಅವರು 2ನೇ ಅಜ್ಜಿ. ಸೊ ಈ ವ್ಯೂ ಅಂತೂ ನನಗೆ ಕಣ್ಣು ತುಂಬ ಹೋಯಿತು. ಯಾರಾದರೂ ಫೋಟೋಶೂಟ್ ಮಾಡ್ಬೋದು ಅಂದರೆ ಅಲ್ಲಿ ನಿಂತ್ಕೊಂಡು ಫೋಟೋಶೂಟ್ಗೆ, ರೀಲ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ನಾನು ಹೋಗೋಕ್ಕಾಗಲ್ಲ, ಯಾಕಂದರೆ ಧೃತಿ ನನ್ನ ಬಿಡಲ್ಲ ಹೋಗೋಕ್ಕೆ ಕೂಡ. ಸೊ ಇಟ್ಸ್ ಓಕೆ. ಸ್ವಲ್ಪ ಹಾಗೆ ಎಲ್ಲ ನೋಡಿಕೊಂಡು ವಾತಾವರಣನ ಎಂಜಾಯ್ ಮಾಡಿಕೊಂಡು, ಅಲ್ಲಷ್ಟೇ ಪೀಸ್ಫುಲ್ ಇರುತ್ತೆ. ತಣ್ಣಗೆ ಗಾಳಿ ಬೀಸುತ್ತೆ ಫ್ರೆಂಡ್ಸ್. ಮಲ್ಕೊಂಡ್ರೆ ಆಹಾ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಥರ ಬರ್ಡ್ಸು ಎಲ್ಲ ಥರ ಇತ್ತು ಅಲ್ಲಿ. ಫಿಶ್ ಅಂತೂ ನೋಡ್ಬೋದು, ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ನಿಮ್ಗೆ ಯಾರಿಗೆ ಈ ಥರ ವಾತಾವರಣ ಇಷ್ಟ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡ್ಬೋದು ಸುತ್ತಮುತ್ತ ಎಲ್ಲ ಕಂಬಿ ಹಾಕಿದರೆ. ಇಷ್ಟೇ ದೇವಸ್ಥಾನ, ಅದು ಕೆಳಗೆ ಇಳಿದ್ರೆ ಶಿವಂದು ದೇವಸ್ಥಾನ ಕಾಣಿಸುತ್ತೆ, ಅಂದರೆ ವಿಗ್ರಹ. ಅಲ್ಲಿ ನಮ್ಮ ಅಜ್ಜಿ ಪೂಜೆ ಮಾಡ್ತಾರೆ. ಈ ಕಡೆ ಎಲ್ಲ ಫುಲ್ ಕಂಬಿ ಹಾಕಿದರೆ ಅಲ್ಲೊಂದು ಉದ್ದ ಇದೆ, ಅಲ್ಲಿ ಕೂತ್ಕೊಳಕ್ಕೆ ಪ್ಲೇಸು. ಚಿಕ್ಕ ದೇವಸ್ಥಾನ ಫ್ರೆಂಡ್ಸ್, ನೀವು ನೋಡ್ಬೋದು ಹಳೇ ದೇವಸ್ಥಾನ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾಯಿದೆ ಅಂತ. ದೇವರು ಅಂದರೆ ಬೀಗ ಹಾಕ್ಬಿಟ್ಟಿರ್ತಾರೆ. ಸೊ ಏನು ಅಂದ್ಕೊಂಬೇಡಿ. ಸೊ ಎಷ್ಟಾದರೆ ಅಷ್ಟು ಝೂಮ್ ಮಾಡಿ ದೇವ್ರನ್ನ ತೋರ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮಗೂ ದೇವರು ಎಲ್ಲ ಒಳ್ಳೇದು ಮಾಡಲಿ. ಹಾಗೆ ಇದು ನಮ್ಮ ಹತ್ರ ಒಂಟೆ ಬಂದಿತ್ತು. ನನಗೆ ಅದು ನೋಡಿ ಸಿಕ್ಕಾಪಟ್ಟೆ ಖುಷಿನೂ ಆಯಿತು, ಶಾಕ್ ಆಯಿತು. ಯಾಕಂದರೆ ನೋಡ್ಬೋದು ಅದೆಷ್ಟು ಉದ್ದ ಇದೆ, ಹತ್ರ ದಪ್ಪ ಎಲ್ಲ. ಸೊ ನಾವು ನಮ್ಮ ಕೈಲಿ ಆದಷ್ಟು ನಾವು ಕೊಟ್ವಿ. ಅವರು ಕಾಣಿಕೆ ಅಂತ ಇಸ್ಕೊಳೋದು. ಸೊ ಇಸ್ಕೊಂಡು ಅದು ಸ್ವಲ್ಪ ತಿಂತಾಯಿತ್ತು. ಸೊ ತಿನ್ಕೊಂಡು ಅಂತ ಬಿಟ್ಟು ಅದಾದಮೇಲೆ ಹೋಯಿತು. ಧೃತಿ ಅಂತೂ ಎಕ್ಸೈಟ್ ಆಗಿದ್ಲು. ಆಮೇಲೆ ಒಬ್ಬಟ್ಟು ಮಾಡಿದರು, ತಿಂದೆ. ಹಾಗೆ ಕಾಳು ಸಾರು ಕೂಡ ಮಾಡಿದರು. ಸೊ ಈಗ ಇಷ್ಟೊತ್ತು ಫುಲ್ ಬಟ್ಟೆ ಎಲ್ಲ ವಾಶ್ ಮಾಡಿದಾಯಿತು. ಈಗ ಧೃತಿನಿಗೆ ಆಡಿಸೋ ಟೈಮ್. ಸೊ ಜಾನವ್ರ ಮನೆಗೆ ಹೋಗ್ತೀನಿ, ಬನ್ನಿ.
ಸೊ ಹಾಗೆ ಹೋಗಿ ಧೃತಿ ಗಲೀಜು ಮಾಡ್ಕೊಂಡಿದ್ಲು ಬಟ್ಟೆ, ಸೊ ಚೇಂಜ್ ಮಾಡ್ಕೊಂಡು ಬಂದ್ವಿ. ಸೊ ಮಕ್ಕಳೆಲ್ಲ ಹಾಯ್ ಕಿಸ್ ಕೊಡೋದು ಎಲ್ಲ ಹೇಳ್ತಾಯಿದ್ರು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮಕ್ಕಳ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್.